Hello everyone, welcome to my YouTube channel. ಇದು ನನ್ನ ಫಸ್ಟ್ ಲಾಗ್ ರೀ. ಇದು ಇಷ್ಟು ದಿವಸ ಎಲ್ಲ ಮಿನಿ ಲಾಗ್ ಮಾಡೇನ್ರಿ. ಪ್ಲೀಸ್ ಎಲ್ಲರೂ ಹೋಗಿ ನೋಡ್ರಿ, ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಆಮೇಲೆ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ರೀ. ಹಂಗೆ ಇದು ಫಸ್ಟ್ ಟೈಮ್ ನಾ ಫ್ಲೈಟ್ದಾಗ ಕೂತಿದ್ರಿ. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಭಾಳ ಚಲೋ ಅನಿಸಿತ್ರಿ, ಭಾಳ ಮಸ್ತ್ ಅನಿಸಿತ್ರಿ. ಹಂಗೆ ನೀವು ಫಸ್ಟ್ ಟೈಮ್ ಯಾವಾಗ ಫ್ಲೈಟ್ದಾಗ ಕೂತೀರಿ, ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಅಂದ್ರೆ ಫಸ್ಟ್ ಟೈಮ್ ಯಾವ ಕಂಟ್ರಿಗೆ ಹೋಗಿದ್ರಿ ಅಂತ ಅದನ್ನು ಕಮೆಂಟ್ದಾಗ ಹಾಕಿ ತಿಳಿಸ್ರಿ. ಹಂಗೆ ನಾವು ಕ್ರಾಬಿ ಮತ್ತು ಪುಕೆಟ್ ಹೋಗಿದ್ದೀವಿ ರೀ ಥೈಲ್ಯಾಂಡ್ದಾಗ. ಇದು ನನ್ನ ರೂಮ್ ಹಿಂದಿನ ವ್ಯೂ ರೀ. ರೂಮ್ ಟೂರ ನಾನು ನೆಕ್ಸ್ಟ್ ಲಾಗ್ದಾಗ ಮಾಡಿ ಹಾಕ್ತೇನೆ ರೀ. ಪ್ಲೀಸ್ ಎಲ್ಲರೂ ಹೋಗಿ ನೋಡ್ರಿ. ಅವತ್ತೆಲ್ಲ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಎದ್ದ ಬ್ರೇಕ್ಫಾಸ್ಟ್ ಅದು ಮಾಡ್ಕೊಂಡು ಐಲ್ಯಾಂಡ್ ನೋಡಕ್ಕೆ ಹೋದಿವಿ ರೀ. ಕ್ರಾಬಿದಾಗ 4 ಐಲ್ಯಾಂಡ್ ಅದಾವೆ ರೀ. ಅವೆಲ್ಲ ನೋಡಕ್ಕೆ ಹೋಗಿದ್ದೀವಿ ರೀ. ಚಿಕನ್ ಪೋಡ ಅದು ಹಿಂಗೆಲ್ಲ ರೀ. ಎಲ್ಲ ಒಂದ್ರಕ್ಕಿಂತ ಒಂದು ಭಾಳ ಅಂದ್ರೆ ಭಾಳ ಮಸ್ತ್ ಇದ್ದವು ರೀ. ಭಾಳ ಬಿಸಿಲು ಐತ್ರಿ. ನಮ್ಮ ಊರಾಗ ಇರ್ತಾರಲ್ಲ ಹಂಗೆ ಬಿಸಿಲದು ಐತ್ರಿ. ಹಂಗೆ ಮತ್ತು ತಂಪು ಏನಾರ ಬೇಕನಿಸಿ ಮತ್ತು ಎಳ್ನೀರದು ಕುಡಿದೀವಿ ರೀ. ಅಲ್ಲೆಲ್ಲ ಭಾಳ ಕಾಸ್ಟ್ಲಿ ರೀ. ಇಲ್ಲಿ ನಮ್ಮಲ್ಲಿ 40 ರೂಪಾಯಿ ಇದ್ರೆ ಅಲ್ಲಿ 100 ರೂಪಾಯಿ ರೀ. ಹಿಂಗೆ ಕರೆನ್ಸಿ ಇತ್ರ ಸಂಬಂಧ ರೀ. ಆಮೇಲೆ ಅಲ್ಲೇ ಐಲ್ಯಾಂಡ್ದಾಗ ಇದೊಂದು ಸಣ್ಣ ಟೆಂಪಲ್ ಇತ್ತು ರೀ. ಯಾವ ದೇವ್ರ ಏನು ನಂಗೂ ಅಷ್ಟು ಗೊತ್ತಿಲ್ಲ ರೀ. ಒಂದು ಸಣ್ಣ ಟೆಂಪಲ್ ಇತ್ತು ಅಲ್ಲೇ ಹೋದಾಗ. ಇದು ಚಿಕನ್ ಐಲ್ಯಾಂಡ್ ರೀ. ಇದು ಅಂದ್ರೆ ಕೋಳಿಗೆ ಹಿಂಗೆ ಶೇಪ್ ಐತ್ಲಾರ ಇದೆ, ಅದಕ್ಕೆ ಚಿಕನ್ ಐಲ್ಯಾಂಡ್ ಅಂತ ಹೇಳ್ತಾರೆ. ಎಲ್ಲ ಐಲ್ಯಾಂಡೂ ಒಂದ್ರಕ್ಕಿಂತ ಒಂದು ಭಾರಿ ಇದ್ದವು ರೀ. ಪ್ಲೇಸಸ್ ಎಲ್ಲ ಮಸ್ತ್ ಇದ್ದವು ರೀ ಇವೆಲ್ಲ ನೋಡಿ. ಹಂಗೆ ಇವೆಲ್ಲ ನೋಡ್ಕೊಂಡು ಆಮೇಲೆ ವಾಪಸ್ ರೂಮ್ಗೆ ಹೊರಟಿದ್ದೀವಿ ರೀ. 6:30 7 ಆಗಿತ್ತು ರೀ. ವಾಪಸ್ ರೂಮಿಗೆ ಹೋಗ್ಬೇಕಾರೆ ಅಷ್ಟು ಆಯ್ತು ರೀ. ಮತ್ತು ಫ್ರೆಶ್ ಅಪ್ ಅದು ಆಗಿ ಹೊರಗೆ ಹಂಗೆ ಅಡ್ಡಾಡ್ಕೊತ ಹೋದ್ರಾಯ್ತು. ಮತ್ತು ಊಟನೂ ಮಾಡಾಯ್ತು ಅಂತ ಹೇಳಿ ಹೋದಿವಿ ರೀ ಅಲ್ಲೇ ರೀ. ಅಲ್ಲಿ ಹಿಂಗೆ ಸ್ಟ್ರೀಟ್ ಫುಡ್ ಅದು ಎಲ್ಲ ಹಿಂಗಿತ್ತು ನೋಡ್ರಿ. ಇಲ್ಲೆಲ್ಲ ಹಿಂಗೆಲ್ಲ ರೀ. ಹಂಗೆ ಮಾರ್ಚ್ ಮೆಲ್ಲೋ ಇದ್ದು ರೀ. ಟ್ರೈ ಮಾಡಿದ್ರ ಆಯ್ತು ಅಂತ ಹೇಳಿ ಟ್ರೈ ಮಾಡಿದ್ವಿ ರೀ. ಹಂಗೇನು ಭಾಳ ತಿನ್ ಚಲೋ ಇರಲಿಲ್ಲ ರೀ. ಓಕೆ ಐತ್ರಿ ರೀ. ಹಂಗೆ ಇದು ಥೈ ಫುಡ್ ಇತ್ತು ರೀ. ಇದೊಂದು ತೊಗೊಂಡಿವ್ರಿ ಇದು. ಆಮೇಲೆ ಅಡ್ಡಾಡ್ಬೇಕಾರೆ ಫುಲ್ ಹೆವಿ ರೇನ್ ಬತ್ತು ರೀ. ಮನಗಂಡು ಜೋರ ಆಯ್ತು ರೀ. ಮಳೆ ಅಂತು ರೀ. ಹಂಗೆ ಅಲ್ಲೇ ನಿಂತ ಆಮೇಲೆ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲ ಅದಾವ ಅಂತ ಹೇಳಿ ನೋಡ್ಕೋತ ಹೋದಿವಿ ರೀ. ಊಟ ಮಾಡೋಕೆ ಬೇಕಲ್ಲ ರೀ. ಮತ್ತು ಹೋಗಿ ಫೈನಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತ್ರಿ. ಅಲ್ಲಿ ಊಟ ಅದು ಮಾಡಿ ಬಂದು ರೆಸ್ಟ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಹೋದಿವಿ ರೀ. ರೂಮ್ ಟೂರ ಮತ್ತು ಪುಕೆಟದ್ದು ಎಲ್ಲ ನೆಕ್ಸ್ಟ್ ಲಾಗ್ದಾಗ ಹಾಕ್ತೇನೆ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.